ಮಹಾರಾಷ್ಟ್ರದಲ್ಲ ಕೇಂದ್ರೀಕೃತವಾಗಿತ್ತು. ಐಡಿಯಾ ಆಫ್ ಇಂಡಿಯಾ, ಜಾತಿ ಗಣತಿ ಅದೆಲ್ಲ ಹೇಳಿದ್ರು. ಹೈಕಮಾಂಡ್ ವೀಕ್ ಆಗಿರುವಾಗ ಮತ್ತೆ ಕರ್ನಾಟಕ ಪ್ರಾದೇಶಿಕ ನಾಯಕರು ಸಿಗಿರ್ಕೊಳ್ತಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಡಿಮಾಂಡ್ ಏನಿದೆ ಸುಲಭವಾಗಿ ತಳ್ಳಿ ಹಾಕಕ್ಕಾಗಲ್ಲ. ಆಮೇಲೆ ನೋಡಿ, ಲೋಕಸಭಾ ಚುನಾವಣೆಯಲ್ಲಿ NDAಗೆ ಶಕ್ತಿ ತುಂಬಿದ್ದ ಒಕ್ಕಲ್ಗಾಬೆ. ಇಲ್ಲಿ ಕುಮಾರಸ್ವಾಮಿ ಅವ್ರ ದೇವೇಗೌಡ ಜೊತೆಗೆ ಮೋದಿ ಸೇರ್ಕೊಂಡ್ಬಿಟ್ಟು ಎಲ್ಲ ಸೀಟ್ಗಳು ಈ ಕಡೆನೆ ಬಂತ ಹೊರತು ಮುಂಬೈ ಕರ್ನಾಟಕ 4 ಸೀಟು, ಹೈದರಾಬಾದ್ ಕರ್ನಾಟಕ ವಾಶೌಟ್ ಆಗಿತ್ತು. ಹಾಗಾಗಿ ಆಮೇಲೆ ಆ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರಿಗೆ ಎಲ್ಲೆಲ್ಲಿಂದ ಪ್ರೀಮಿಯಂ ರೇಟ್ ಬಂದ್ಬಿಡ್ತು ಕೇಂದ್ರ ಸರ್ಕಾರದಲ್ಲಿ. ಸೀನಿಯಾರಿಟಿ ಪ್ರಕಾರ 6ನೇ ರ್ಯಾಂಕ್ ಬಿಜೆಪಿ ಮಂತ್ರಿಮಂಡಲದ ಪ್ರಮಾಣ ವಚನ ಸ್ವೀಕಾರದಲ್ಲಿ ಕೂಡ. ಆದರೆ ಅವರು ಕಳೆದ 3 ತಿಂಗಳಿಂದ ತಾನೊಬ್ಬ ಕೇಂದ್ರ ಸರ್ಕಾರದ ಮಂತ್ರಿನೇ ಮರ್ತು ಬಿಟ್ಟಿದೆ. ಯಾವಾಗ ಇಲ್ಲೇ ರಾಮನಗರ ಚನ್ನಪಟ್ಟಣದಲ್ಲಿ ಗಿರಿಕೆ ಹೊಡ್ಕೊಂಡು ಕೂತಿದ್ರು. 2 ಮಹತ್ವದ ಖಾತೆಗಳನ್ನ ಅವ್ರು ಕೊಟ್ಟಿದ್ದಾರೆ. ಏನು ಕೆಲಸನೇ ಮಾಡ್ತಾ ಇಲ್ಲ. ಅಂಡ್ ಕರ್ನಾಟಕದ 4 ಜನ ಕ್ಯಾಬಿನೆಟ್ ಮಂತ್ರಿಗಳು ಮೋದಿ ಸರ್ಕಾರ ಕಳೆದ 4 ತಿಂಗಳಲ್ಲಿ ಏನ್ ಮಾಡಿದೆ ಅಂತ ಯಾರಿಗೂ ಹೇಳಿಲ್ಲ. ಒಬ್ಬ ಮಂತ್ರಿ ಆಗಿಬಿಟ್ಟು ಶೋಭಾ ಕರಂದ್ಲಾಜೆ ಆಗ್ಬಿಟ್ಟು ಧರಣಿ ಕೂತ್ಕೊಳ್ತಾರೆ. ಮಂತ್ರಿ ಆಗಿರೋರಿಗೆ ಪ್ರತಿಭಟನೆ ಮಾಡೋ ಹಕ್ಕಿಲ್ಲ. ನೀವು ಲಾ ಅಂಡ್ ಆರ್ಡರ್, ನೀವು ಪ್ರಮಾಣ ವಚನ ಅದಿರೋದು ನೀವೇ ಮಾಡ್ಬೇಕು. ಹೌದು, ನೀವು ಶಾಸನವನ್ನು ಎತ್ತಿಡ್ತೀರಿ, ಕಾನೂನು ಸುವ್ಯವಸ್ಥೆ ಎತ್ತಿಡ್ತೀರಿ. ಪ್ರತಿಭಟನೆ ಅಂತಂದ್ರೆ ಸವಿನಯ ಕಾನೂನು ಭಂಗ. ಒಬ್ಬ ಮಂತ್ರಿ ಆಗ್ಬಿಟ್ಟು ಅಲ್ಲಿ ಯತ್ನಾಳ್ ಜೊತೆ ಹೋಗಿ ಧರಣಿ ಮಾಡ್ತಾರೆ, ಅಲ್ಲಿ ಮಲ್ಕೊಳ್ತಾರೆ ಜೈಲಿಲ್ಲ. ಅದಲ್ಲ, ಅದು ಪೊಲೀಸರ ಪ್ರತಿಭಟನೆ ಹಾಗೆ ಮರ್ತೇ ಬಿಟ್ಟಿದ್ದಾರೆ. ಕೇಂದ್ರದಲ್ಲಿ ತಾನು ಅಧಿಕಾರಸ್ಥ ಪಕ್ಷದ ಮಂತ್ರಿ ಅನ್ನೋದೇ ಮರ್ತು ಬಿಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಸೀನಿಯರ್ ಮಂತ್ರಿ. ಇದುವರೆಗೂ ಮೋದಿ ಸರ್ಕಾರದ ಯಾವ ಕಾರ್ಯಕ್ರಮ ವಿಚಾರಧಾರೆ ಅವ್ರಿಗೂ ಸಂಬಂಧನೇ ಇಲ್ಲ. ಇದ್ದದ್ರಲ್ಲೇನೆ ನಮ್ಮ ವಿ ಸೋಮಣ್ಣ ಕೆಲಸ ಮಾಡ್ತಾರೆ. ಹೌದು, ರೈಲ್ವೆ ಸಚಿವರಾಗಿ ಇಡೀ ದೇಶ ಸುತ್ತಿದ್ದಾರೆ, ಕಾಲಿಗೆ ಚಕ್ರ ಕಟ್ಟುವ. ಆಮೇಲೆ ತನ್ನ ಇಲಾಖೆ ಅನ್ನೋದು ಸಂಪೂರ್ಣ ಹತೋಟಿಗೆ ತಗೊಂಡಿದ್ದಾರೆ. ಇನ್ನು ಉಳಿದ ಮಂತ್ರಿಗಳು ಏನೂ ಮಾಡಿಲ್ಲ. ವಿಶೇಷವಾಗಿ ಕುಮಾರಸ್ವಾಮಿ ಅವರ ವರ್ತನೆ ಬಿಡಿಸ್ತಾ ಇಲ್ಲ, ಬಹಳ ಅಸಮಾಧಾನಕರವಾಗಿ. ಇಲ್ಲೇ ಚನ್ನಪಟ್ಟಣ, ರಾಮನಗರ, ಬೆಂಗಳೂರು 24 ಗಂಟೆ ಡಿ ಕೆ ಶಿವಕುಮಾರ್ ಬೈಯೋದು, ಸಿದ್ದರಾಮಯ್ಯನಿಗೆ ಬೈಯೋದು. ತಾನು ನರೇಂದ್ರ ಮೋದಿ ಅವರ ಸಹೋದ್ಯೋಗಿ ಅಂತ ಬಿಂಬಿಸ್ಕೊಂಡೇ ಇಲ್ಲ. ಈಗ ನೋಡಿ, ಮಗನ ಸೋಲು ಅದು ಮತ್ತಷ್ಟು ಮುಜುಗರವನ್ನು ಜಾಸ್ತಿ ಮಾಡುತ್ತೆ. ನರೇಂದ್ರ ಮೋದಿ ಅವರ ದೃಷ್ಟಿಯಲ್ಲಿ ಕುಮಾರಸ್ವಾಮಿ ಇದೆಷ್ಟು ಅಂತ ಅಲ್ಲ. ಇದು ಸರ್, ಇದರ ಬಂದೆ ಅದ್ರ ಜೊತೆಗೆ ಈಗ ಈ ಮೈತ್ರಿ ಮೇಲೆ ಇದು ಪರಿಣಾಮ ಬೀರುತ್ತೆ. ಯಾಕಂದ್ರೆ ಬಾರ್ಗೇನಿಂಗ್ ಪವರ್ ಜಾಸ್ತಿ. ಇಲ್ಲಿ ಎನ್ ಡಿ ಮೈತ್ರಿ ಕರ್ನಾಟಕದಲ್ಲಿ ಪರಿಣಾಮ ಬೀರುತ್ತೆ. ಪರಿಣಾಮ ಖಂಡಿತ. ಅಂದ್ರೆ ಹೆಂಗಂತಂದ್ರೆ ಇಲ್ಲಿ ತನಕ ಕುಮಾರಸ್ವಾಮಿ ಅವ್ರು ಹೇಳಿದ್ರು, ಕುಮಾರಸ್ವಾಮಿಯನ್ನ ನಂಬಿದ ರೀತಿ, ಕುಮಾರಸ್ವಾಮಿಗೆ ಕೊಟ್ಟಂತ ಪವರ್ ಬಿಜೆಪಿ ವಿಚಾರಕ್ಕೂ ಕುಮಾರಸ್ವಾಮಿ. ಆಮೇಲೆ ಇಲ್ಲಿ ಕರ್ನಾಟಕದ ಬಿಜೆಪಿ ಲೀಡರ್ ಅಂದ್ರೆ ಕುಮಾರಸ್ವಾಮಿನಾಗಿದ್ರು. ಈ ಮೈತ್ರಿ ಲೋಕಸಭಾ ಆಯ್ತು, ಲೋಕಸಭೆನಲ್ಲಿ ಅಷ್ಟು ಕಾಂಪಿಟೇಷನ್ ಇರಲ್ಲ. ಸರಿ, ಮೈತ್ರಿ ಆದ ಬಳಿಕ ನಡೀತಿರೋ ಮೊದಲನೇ ವಿಧಾನಸಭಾ ಚುನಾವಣೆ. ಆಮೇಲೆ ಆಯ್ಕೆ ನಿಮ್ಮದೇ. ಆಯ್ಕೆ ಇವ್ರದೇ. ಒಂದು ವೇಳೆ ಬಿಜೆಪಿಗೆ ಕೊಡಿ ಅಂತ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಹೇಳಿದ್ರು ಕೂಡ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇವರು ಆಲ್ರೆಡಿ ಹೋಗ್ತಾರೆ. ಅಮಿತ್ ಶಾ ಬಳಿ ಹೋದಾಗ ಅವರು ರೆಡಿ ಇದ್ರು, ಬಿಜೆಪಿಗೆ ಬಿಟ್ಕೊಡೋಕೆ ರೆಡಿ ಇದ್ರು. ಆಗ ಅಮಿತ್ ಶಾನೇ ಹೇಳ್ತಾರಂತ, ಇಲ್ಲ ನಮ್ದು ಬಿಜೆಪಿ 2, ಜೆಡಿಎಸ್ ನೀವೇ ತಗೊಳ್ಳಿ ಅಂತೇಳಿ. ನೀವು ಡೆಫಿನೆಟ್ಲಿ ಆಗ್ಲೇ ನಾನು ಹೇಳಿದೆ, ಕುಮಾರಸ್ವಾಮಿ ಅವರ ವರ್ಚಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಜೊತೆಗೆ ಬಿಜೆಪಿ ರಾಷ್ಟ್ರೀಯ ನಾಯಕರ ಜೊತೆಗೆ ಅವ್ರು ಯಾವ ರೀತಿಯ ಸಂಬಂಧ ಇಟ್ಕೊಂಡಿದ್ದಾರೆ ಆ ಸಂಬಂಧದ ಮೇಲೂ ಪರಿಣಾಮ ಬೀಳುತ್ತೆ. ಜೆಡಿಎಸ್ ಆಂತರಿಕ ವಿದ್ಯಮಾನದ ಮೇಲೆ ಪರಿಣಾಮ ಬೀರುತ್ತೆ. GT ದೇವೇಗೌಡರು ಅವರೆಲ್ಲ ಆಲ್ರೆಡಿ ಅವರು ಮಾತಾಡ್ತಿರೋ ಧ್ವನಿ ನೋಡಿದ್ರೆ ಬೇರೆ ಧ್ವನಿಯಲ್ಲಿ ಮಾತಾಡ್ತಿದ್ದಾರೆ. ಅವರಿಗೂ ಕೂಡ ಅಲ್ಲಿ ಜೆಡಿಎಸ್ ಇದರ ಜೊತೆಗೆ ಈಗ ಪವರ್ಫುಲ್ ಯಾರಾಗ್ತಾರೆ? ಸಿದ್ದರಾಮಯ್ಯ ಪವರ್ಫುಲ್, ಡಿ ಕೆ ಶಿವಕುಮಾರ್ ಪವರ್ಫುಲ್? ಇದು ಪ್ರಶ್ನೆ. ತಡೀರಿ ಸ್ವಾಮಿ, ನೀವು ಅದೇ ಹೇಳ್ತೀರಿ. ಒಂದ್ ಹೇಳ್ಬಿಡ್ತೀನಿ. ಈಗ ರೇಷ್ಮೆ ಸರ್ ತುಂಬಾ ಹಿರಿಯ ಪತ್ರಕರ್ತರು, ಸಮೀವುಲ್ಲಾ ಸರ್ ಪತ್ರಕರ್ತರು ಎಲ್ಲ ನೋಡ್ಕೊಂಡ್ ಬಂದಿದ್ದಾರೆ ಅವರು. ಸೊ ಇವತ್ತಿನ ಕರ್ನಾಟಕ ಮಾಡೆಲ್ನ AICC ಅನುಸರಿಸ್ತಾ ಇದೆ ಅಂತ ಹೇಳಿದ್ರು. ಇಡೀ ದೇಶಕ್ಕೆ ಇವತ್ತು ಮಹಾರಾಷ್ಟ್ರದಲ್ಲಾಗಿರ್ಬೋದು, ಹರಿಯಾಣದಲ್ಲಾಗಿರ್ಬೋದು, ಇಲ್ಲೆಲ್ಲ ಕರ್ನಾಟಕ ಮಾಡೆಲ್ನ ಅಳವಡಿಸ್ಕೊಬೇಕಾಗಿತ್ತು. ಫ್ರೀ ಕೊಡೋದಲ್ಲ, ನಾಯಕತ್ವವನ್ನ, ಪಕ್ಷವನ್ನ ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಒಂದು ಉದಾಹರಣೆ. ವಿರೋಧ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯ ಅವರು, KPCC ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಸಂಘಟಿತ ಹೋರಾಟ ಮಾಡಿದಕ್ಕೆ 136 ಸೀಟ್ ಬಂದಿದ್ದು. ಇಲ್ಲಿ ಯಾರೋ ನಮ್ಮನ್ನ ಮುಖ್ಯಮಂತ್ರಿ ಮಾಡಿ ಅವ್ರನ್ನ ಇದ್ ಮಾಡಿ ಅಂತ ಇವತ್ತರೆಗೂ ಗಲಾಟೆ ಮಾಡಲಿಲ್ಲ, ಜಗಳ ಆಡ್ಲಿಲ್ಲ. ಎಲೆಕ್ಷನ್ಗಳಲ್ಲಿ ಅಲ್ಲ, ಏನು ಶುರು ಆಗಲ್ಲ. ನೀವು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಗೆದ್ದಿದ್ರೆ ಈಗ ಹೈಕಮಾಂಡ್ ವೀಕ್ ಇದೆ, ನೀವು ಆಗಿದೆ, ಲೋಕಲ್ ಲೀಡರ್ಶಿಪ್ ವೀಕ್ ಇದೆ. ಹೈಕಮಾಂಡ್ ನಮ್ಮ ಇದನ್ನ ಸಿದ್ಧಾಂತವನ್ನ ಏನ್ ಹೇಳ್ಬೇಕು, ರಾಹುಲ್ ಗಾಂಧಿ ಹೇಗೆ ಯಾವ ರೀತಿ ಸಂಘಟನೆ ಮಾಡ್ಬೇಕು ಅದನ್ನ ಕೊಡ್ತಾನೆ ಇದೆ. ಮಹಾರಾಷ್ಟ್ರದಲ್ಲಿ ಗೆದ್ದಿಲ್ಲ, ನೀವು 60 ಮಂದಿ ನಿಂತಿದ್ದೀರಿ ಸ್ವಾಮಿ, ನೀವು ಅಲ್ಲಿ ಗೆಲ್ಬೇಕಿತ್ತು. ಹಾಗಿದ್ರೆ ರಾಹುಲ್ ಗಾಂಧಿ ಸೋತ್ರು, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಗೆದ್ರು ಹೇಳ್ತೀರಾ? ಇಲ್ಲ, ರಾಹುಲ್ ಗಾಂಧಿ ಅವರು ಎಲ್ಲೋದ್ರು ಪಕ್ಷದ ಸಿದ್ಧಾಂತದ ಬಗ್ಗೆ ಅವ್ರು ಮಾತಾಡ್ತಾನೆ ಇದಾರೆ. ಅವ್ರು ಹೇಳ್ತಾ ಇರುವಂತ ಐಡಿಯಾಲಜಿನ ಜನಕ್ಕೆ ತಲುಪಿಸಬೇಕಾಗಿರುವಂತ ಕೆಲಸ ಲೋಕಲ್ ಲೀಡರ್ಸ್ ಕರ್ತವ್ಯ. ಲೋಕಲ್ ಲೀಡರ್ಸ್ ತಪ್ಪು ಮಾಡಿದ್ರೆ ಅದನ್ನ ಮುಂದೆ ಪಕ್ಷ ಕ್ರಮ ತಗೊಳ್ಳೋದು. ಪ್ರಶಾಂತಿ ಮೇಡಮ್, ಈಗ ಡಿ ಕೆ ಶಿವಕುಮಾರ್ ಅವರು ಈಗ ಚನ್ನಪಟ್ಟಣದಲ್ಲಿ 19-20 ಸಾವಿರದ ಲೀಡು,
ಆಯ್ತಾ. ಉಳಿದ ಕಡೆ ಕೂಡ ಗೆದ್ದಿದ್ದಾರೆ. ಆಲ್ರೆಡಿ 2.5 ವರ್ಷದ ನಂತರ ನಾವು ಅನ್ನುವಂಥದ್ದಿದೆ. ಮಹಾರಾಷ್ಟ್ರದಲ್ಲಿ ಏನಾದ್ರು ಕಾಂಗ್ರೆಸ್ ಗೆದ್ದಿದ್ರೆ ಹೈಕಮಾಂಡ್ ಹೇಳ್ದಂಗೆ ಆಗ್ತಿತ್ತು. ಈಗ ನಿಮ್ದೊಂದು ಕಡೆ ಅದನ್ನ ಹೇಳಿದ್ರು ಏನಾಗುತ್ತೆ JDS ಅಲ್ಲಿ ಅಂತೇಳಿ. ಕಾಂಗ್ರೆಸ್ ಏನು ಆರಾಮಾಗಿರುತ್ತಾ? DK ಶಿವಕುಮಾರ್ ನೀವು ಮಾಡಿ 5 ವರ್ಷ ಅಂತ ಹೇಳ್ತಾರ? ಅವರಲ್ಲೇ ಎಷ್ಟೊಂದು ಒಳ ಜಗಳ ನಡೀತಾ ಇರೋದು ನಾವೆಲ್ಲ ನೋಡಿದ್ದೀವಿ. ಇವಾಗ ಅಕಸ್ಮಾತ್ ಚನ್ನಪಟ್ಟಣ ಗೆದ್ರೆ DK ಶಿವಕುಮಾರ್ ಅವರು ಖಂಡಿತವಾಗಿಯೂ CM ಪೋಸ್ಟ್ಗೆ ನನಗೆ CM ಕೊಡಬೇಕು, ನೀವು 2.5 ವರ್ಷ ಆದ ನಂತರ ಬಿಟ್ಕೊಡ್ತೀನಿ ಅಂತ ಹೇಳಿದ್ದೀರಾ, ನಾನು ಚನ್ನಪಟ್ಟಣ ಗೆಲ್ಸ್ಕೊಂಡ್ ಬಂದಿದ್ದೀನಿ ಅನ್ನೋ ಒಂದು ಮಹಾರಾಷ್ಟ್ರದಲ್ಲ ಕೇಂದ್ರೀಕೃತವಾಗಿತ್ತು. ಐಡಿಯಾ ಆಫ್ ಇಂಡಿಯಾ, ಜಾತಿ ಗಣತಿ ಅದೆಲ್ಲ ಹೇಳಿದ್ರು. ಹೈಕಮಾಂಡ್ ವೀಕ್ ಆಗಿರುವಾಗ ಮತ್ತೆ ಕರ್ನಾಟಕ ಪ್ರಾದೇಶಿಕ ನಾಯಕರು ಸಿಗಿರ್ಕೊಳ್ತಾರೆ. ಹಾಗಾಗಿ DK ಶಿವಕುಮಾರ್ ಡಿಮಾಂಡ್ ಏನಿದೆ ಸುಲಭವಾಗಿ ತಳ್ಳಿ ಹಾಕಕ್ಕಾಗಲ್ಲ. ಆಮೇಲೆ ನೋಡಿ, ಲೋಕಸಭಾ ಚುನಾವಣೆಯಲ್ಲಿ NDAಗೆ ಶಕ್ತಿ ತುಂಬಿದ್ದ ಒಕ್ಕಲ್ಗಾಬೆಲ್. ಇಲ್ಲಿ ಕುಮಾರಸ್ವಾಮಿ ಅವ್ರ ದೇವೇಗೌಡ ಜೊತೆಗೆ ಮೋದಿ ಸೇರ್ಕೊಂಡ್ಬಿಟ್ಟು ಎಲ್ಲ ಸೀಟ್ಗಳು ಈ ಕಡೆನೆ ಬಂತ ಹೊರತು ಮುಂಬೈ ಕರ್ನಾಟಕದ 4 ಸೀಟು, ಹೈದರಾಬಾದ್ ಕರ್ನಾಟಕ ವಾಶೌಟ್ ಆಗಿತ್ತು. ಹಾಗಾಗಿ ಆಮೇಲೆ ಆ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರಿಗೆ ಎಲ್ಲೆಲ್ಲಿಂದ ಪ್ರೀಮಿಯಂ ರೇಟ್ ಬಂದ್ಬಿಡ್ತು ಕೇಂದ್ರ ಸರ್ಕಾರದಲ್ಲಿ. ಸೀನಿಯಾರಿಟಿ ಪ್ರಕಾರ 6ನೇ ರ್ಯಾಂಕ್ ಬಿಜೆಪಿ ಮಂತ್ರಿಮಂಡಲದ ಪ್ರಮಾಣ ವಚನ ಸ್ವೀಕಾರದಲ್ಲಿ ಕೂಡ. ಆದರೆ ಅವರು ಕಳೆದ 3 ತಿಂಗಳಿಂದ ತಾನೊಬ್ಬ ಕೇಂದ್ರ ಸರ್ಕಾರದ ಮಂತ್ರಿನೇ ಮರ್ತು ಬಿಟ್ಟಿದೆ. ಯಾವಾಗ ಇಲ್ಲೇ ರಾಮನಗರ ಚನ್ನಪಟ್ಟಣದಲ್ಲಿ ಗಿರಿಕೆ ಹೊಡ್ಕೊಂಡು ಕೂತಿದ್ದು. 2 ಮಹತ್ವದ ಖಾತೆಗಳನ್ನ ಅವ್ರು ಕೊಟ್ಟಿದ್ದಾರೆ, ಏನು ಕೆಲಸನೇ ಮಾಡ್ತಾ ಇಲ್ಲ. ಅಂಡ್ ಕರ್ನಾಟಕದ 4 ಜನ ಕ್ಯಾಬಿನೆಟ್ ಮಂತ್ರಿಗಳು ಮೋದಿ ಸರ್ಕಾರ ಕಳೆದ 4 ತಿಂಗಳಲ್ಲಿ ಏನ್ ಮಾಡಿದೆ ಅಂತ ಯಾರಿಗೂ ಹೇಳಿಲ್ಲ. ಒಬ್ಬ ಮಂತ್ರಿ ಆಗಿಬಿಟ್ಟು ಶೋಭಾ ಕರಂದ್ಲಾಜೆ ಆಗ್ಬಿಟ್ಟು ಧರಣಿ ಕೂತ್ಕೊಳ್ತಾರೆ. ಮಂತ್ರಿ ಆಗಿರೋರಿಗೆ ಪ್ರತಿಭಟನೆ ಮಾಡೋ ಹಕ್ಕಿಲ್ಲ. ನೀವು ಲಾ ಅಂಡ್ ಆರ್ಡರ್, ನೀವು ಪ್ರಮಾಣ ವಚನ ಅದಿರೋದು ನೀವೇ ಮಾಡ್ಬೇಕು. ಹೌದು, ನೀವು ಶಾಸನವನ್ನು ಎತ್ತಿಡ್ತೀರಿ, ಕಾನೂನು ಸುವ್ಯವಸ್ಥೆ ಎತ್ತಿಡ್ತೀರಿ. ಪ್ರತಿಭಟನೆ ಅಂತಂದ್ರೆ ಸವಿನಯ ಕಾನೂನು ಭಂಗ. ಒಬ್ಬ ಮಂತ್ರಿ ಆಗ್ಬಿಟ್ಟು ಅಲ್ಲಿ ಯತ್ನಾಳ್ ಜೊತೆ ಹೋಗಿ ಧರಣಿ ಮಾಡ್ತಾರೆ, ಅಲ್ಲಿ ಮಲ್ಕೊಳ್ತಾರೆ ಜೈಲಿಲ್ಲ. ಅದಲ್ಲ ಅದು, ಪೊಲೀಸರ ಪ್ರತಿಭಟನೆ ಹಾಗೆ ಮರ್ತೇ ಬಿಟ್ಟಿದ್ದಾರೆ. ಕೇಂದ್ರದಲ್ಲಿ ತಾನು ಅಧಿಕಾರಸ್ಥ ಪಕ್ಷದ ಮಂತ್ರಿ ಅನ್ನೋದೇ ಮರ್ತು ಬಿಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಸೀನಿಯರ್ ಮಂತ್ರಿ, ಇದುವರೆಗೂ ಮೋದಿ ಸರ್ಕಾರದ ಯಾವ ಕಾರ್ಯಕ್ರಮ ವಿಚಾರಧಾರೆ ಅವ್ರಿಗೂ ಸಂಬಂಧನೇ ಇಲ್ಲ. ಇದ್ದದ್ರಲ್ಲೇನೆ ನಮ್ಮ ವಿ ಸೋಮಣ್ಣ ಕೆಲಸ ಮಾಡ್ತಾರೆ. ರೈಲ್ವೆ ಸಚಿವರಾಗಿ ಇಡೀ ದೇಶ ಸುತ್ತಿದ್ದಾರೆ, ಕಾಲಿಗೆ ಚಕ್ರ ಕಟ್ಟೋದು. ಆಮೇಲೆ ತನ್ನ ಇಲಾಖೆ ಅನ್ನೋದು ಸಂಪೂರ್ಣ ಹತೋಟಿಗೆ ತಗೊಂಡಿದ್ದಾರೆ. ಇನ್ನು ಉಳಿದ ಮಂತ್ರಿಗಳು ಏನೂ ಮಾಡಿಲ್ಲ. ವಿಶೇಷವಾಗಿ ಕುಮಾರಸ್ವಾಮಿ ಅವರ ವರ್ತನೆ ಬಿಡಿಸ್ತಾ ಇಲ್ಲ, ಬಹಳ ಅಸಮಾಧಾನಕರವಾಗಿ. ಇಲ್ಲೇ ಚನ್ನಪಟ್ಟಣ, ರಾಮನಗರ, ಬೆಂಗಳೂರು 24 ಗಂಟೆ DK ಶಿವಕುಮಾರ್ ಬೈಯೋದು, ಸಿದ್ದರಾಮಯ್ಯನಿಗೆ ಬೈಯೋದು. ತಾನು ನರೇಂದ್ರ ಮೋದಿ ಅವರ ಸಹೋದ್ಯೋಗಿ ಅಂತ ಬಿಂಬಿಸ್ಕೊಂಡೇ ಇಲ್ಲ. ಈಗ ನೋಡಿ, ಮಗನ ಸೋಲು ಅದು ಮತ್ತಷ್ಟು ಮುಜುಗರವನ್ನು ಜಾಸ್ತಿ ಮಾಡುತ್ತೆ. ನರೇಂದ್ರ ಮೋದಿ ಅವರ ದೃಷ್ಟಿಯಲ್ಲಿ ಕುಮಾರಸ್ವಾಮಿ ಇದೆಷ್ಟು ಅಂತ ಅಲ್ಲ. ಇದು ಸರ್, ಇದರ ಬಂದೆ ಅದ್ರ ಜೊತೆಗೆ ಈಗ ಈ ಮೈತ್ರಿ ಮೇಲೆ ಇದು ಪರಿಣಾಮ ಬೀರುತ್ತೆ. ಯಾಕಂದ್ರೆ ಬಾರ್ಗೇನಿಂಗ್ ಪವರ್ ಜಾಸ್ತಿ ಇಲ್ಲಿ NDA ಮೈತ್ರಿ ಕರ್ನಾಟಕದಲ್ಲಿ ಪರಿಣಾಮ ಬೀರುತ್ತೆ. ಪರಿಣಾಮ ಖಂಡಿತ. ಅಂದ್ರೆ ಹೆಂಗಂತಂದ್ರೆ ಇಲ್ಲಿ ತನಕ ಕುಮಾರಸ್ವಾಮಿ ಅವ್ರು ಹೇಳಿದ್ರು, ಕುಮಾರಸ್ವಾಮಿಯನ್ನ ನಂಬಿದ ರೀತಿ, ಕುಮಾರಸ್ವಾಮಿಗೆ ಕೊಟ್ಟಂತ ಪವರ್ ಬಿಜೆಪಿ ವಿಚಾರಕ್ಕೂ ಕುಮಾರಸ್ವಾಮಿ. ಆಮೇಲೆ ಇಲ್ಲಿ ಕರ್ನಾಟಕದ ಬಿಜೆಪಿ ಲೀಡರ್ ಅಂದ್ರೆ ಕುಮಾರಸ್ವಾಮಿನಾಗಿದ್ರು. ಈ ಮೈತ್ರಿ ಲೋಕಸಭಾ ಆಯ್ತು, ಲೋಕಸಭೆನಲ್ಲಿ ಅಷ್ಟು ಕಾಂಪಿಟೇಷನ್ ಇರಲ್ಲ. ಸರಿ, ಮೈತ್ರಿ ಆದ ಬಳಿಕ ನಡೀತಿರೋ ಮೊದಲನೇ ವಿಧಾನಸಭಾ ಚುನಾವಣೆ ಆಯ್ಕೆ ನಿಮ್ಮದೇ.